ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ಹೆಲ್ತ್ ಇಶ್ಯೂಸಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಇವತ್ತು ಸ್ವಲ್ಪ ಬೆಟರು, ಆದ್ರೂ ಇನ್ನೂ ಕೋಲ್ಡ್ ಇದೆ ನನಗೆ. ಸೊ ನಾನು ಇವತ್ತು ಉದಪ್ಪಳ ಮಾಡೋಕ್ಕೆ ಇದು 2-3 ಗ್ಲಾಸ್ ಅಕ್ಕಿ ನೆನಿಟ್ಟಿದ್ದೀನಿ, ರೇಷನ್ ಅಕ್ಕಿ. ಇವಾಗ ಇದು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ರುಬ್ಬಿದ್ದೀನಿ. ನಿಮಗೆ ಅಕಸ್ಮಾತ್ ಹುಳಿ ಏನಾದರೂ ಬೇಕಾಗಿತ್ತು ಅಂದರೆ ಹಪ್ಪಳನ ಇದು ನೈಟೇ ರುಬ್ಬಿಡಿ, ಹಾಗಾದರೆ ಹುಳಿ ಬರುತ್ತೆ. ಇಲ್ಲಪ್ಪ ನಮ್ಗೆ ಹುಳಿ ಬೇಡ ಅಂದರೆ ನೀವು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಲೈಟಾಗಿ ಒಂದು 2 ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ ಹುಳಿಯಾಗಿ. ಯಾಕಂದರೆ ನಮ್ಗೆ ಜಾಸ್ತಿ ಹುಳಿ ತಿನ್ನಲ್ಲ ಅನ್ನೋರು 2 ಕಪ್ ಮೊಸರು ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ನ್ಯಾಚುರಲ್ ಹುಳಿ ಬೇಕು ಅಂದರೆ ನೀವು ನೈಟೇ ರುಬ್ಬಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಹಪ್ಪಳ. ಯಾಕಂದರೆ ಮುಂಚೆ ಎಲ್ಲ ನಮ್ಮಮ್ಮವರೆಲ್ಲ ಒಂದು ಯುಗಾದಿ ಹಬ್ಬ ಬಂದರೆ ಸಾಕು ಸ್ಟಾರ್ಟ್ ಮಾಡಿಬಿಡ್ತಿರು. ಹಪ್ಪಳ, ಶಾವಿಗೆ, ಪತ್ತಾಸು, ಆಮೇಲೆ ಕುರ್ಡಿಗಂತೆ ಎಲ್ಲನೂ ಬೇಸಿಗೆದಿಂದಾಗ ಎಲ್ಲ ಬೇಳೆ ಎಲ್ಲ ಮಾಡ್ಕೊಂಬಿಡ್ತಿದ್ರು. ಇವಾಗೆಲ್ಲ ನಾವು ರೆಡಿಮೇಡ್ ಸಿಗೋದ್ರಿಂದ ಏನೂ ಮಾಡ್ತಾನೇ ಇಲ್ಲ ಹಪ್ಪಳ ಅದು ಎಲ್ಲನೂ. ನಾನು ಒಂದು ಸರಿ ಮಾಡೋಣ ಅಂತ ಇವತ್ತು ನಾನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ರುಬ್ಬಿದಾಯಿತು ಫ್ರೆಂಡ್. ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. 1-2 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ ಮೀಡಿಯಮಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಸ್ವಲ್ಪನೇ, ಯಾಕಂದರೆ ಚೆನ್ನಾಗಿ ಬರುತ್ತೆ ಅಂತ ಅಡುಗೆ ಸೋಡಾ. ಆಮೇಲೆ ಜೀರಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, 1-2 ಸ್ಪೂನ್ ಆದರೆ ಸಾಕು. ಅಜ್ವಾನ ತುಂಬ ಚೆನ್ನಾಗಿರುತ್ತೆ, ಅಜ್ವಾನ ಹಾಕ್ಕೊಳ್ಳಿ. ಇವಾಗ ಸಾಕು, ಇಷ್ಟೇ. ಬೇಕಾದರೆ ಇದಕ್ಕೆ ಕಾಳು ಮೆಣಸು ಆಮೇಲೆ ಇನ್ನೂ ಏನಾದರೂ ಏನು ಬೇಕೋ ಅದು ಹಾಕೋಬೋದು, ಬಟ್ ನಾವು ಇಷ್ಟು ಹಾಕ್ಕೊತೀರಿ. ಉಗುದ ಹಪ್ಪಳ ಮಾಡೋಕ್ಕೆ ಎಲ್ಲ ರೆಡಿಯಾಗಿ ಹೋಗಿದ್ರಿ. ನಾವು ಮಾಡೋಕ್ಕೆ ಹೋದರೆ ಎಲ್ಲ ಸೀಳ್ತಾಯಿತ್ತು, ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಈ ಥರ ರೆಡಿ ಮಾಡ್ಕೊಂಡ್ರಿ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಹಪ್ಪಳ, ಸಖತ್ ಟೇಸ್ಟ್ ಇದೆ. ಇದು ಸುಮ್ಮನೆ ಇದೇ ಮಾಡಬೇಕಾಗಿತ್ತು ಅಂದ್ಕೊಂಡ್ರಿ ನಾವು. ಉಗುದ ಹಪ್ಪಳನೂ ತುಂಬ ಚೆನ್ನಾಗಿ ಬರುತ್ತೆ, ಯಾರು ದೃಷ್ಟಿ ಇರಬಾರ್ದು, ಅದಕ್ಕೆ ದೃಷ್ಟಿ ಬೀಳಬಾರ್ದು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಸಿಲಾಗ ಹಪ್ಪಳ ಮಾಡೋದು ತಿನ್ನೋದು ಏನು ರೀತಿ ಅನ್ನೋದು ಇದೇನು ಬರಲ್ಲ ಇವು ಜಲ್ದಿ ತಾಯಿ, ಮತ್ತು ಬರಲ್ಲ ಇದೇ ಹಾಕಬೇಕು, ಒಳಗೆ ಒತ್ತಬೇಕು ನೋಡಿ. ಹಪ್ಪಳ ಚೆನ್ನಾಗಿ ಮಾಡ್ತಿದ್ದಾರೆ, ನನಗೆ ಭಾಳ ಚಕ್ಲಿಗೆ ಚಲೋ. ಇದು ಚಕ್ಲಿ ಜಲ್ದಿ ಬರ್ತದೆ, ಒಟ್ಟು ಮುಚ್ಚೋದನ್ನ ಹಂಗೆ ಆಗ್ತದೆ, ಅದು ಮುಚ್ಚಕ್ಕೆ ಜಲ್ದಿ ಬರಲ್ಲ. ಅದು ಹಂಗೆ ತಿರುಗಕ್ಕಿಂತ ಚಲೋ ಆಗ್ತದೆ. ಇದಾದ್ರೆ ಚಕ್ಲಿಗೆ ಒತ್ತಲಕ್ಕಾಗಲ್ಲ. ಈ ಕಡೆ ನೋಡಿ ಎಷ್ಟು ಮನೆಗಳು ಜಾಸ್ತಿ ಇದೆ. ಇದು ನೋಡ್ರೆ ಅಲ್ಲೆಲ್ಲ ಬೀದಿಗಳೆಲ್ಲ ಇದ್ದಾವೆ. ಅಪ್ಪ ಒಂದು ನಿಮಿಷ ನೋಡಿ, ಇದು ನೋಡಿ ಬಾ ನೋಡಮ್ಮ ಹೆಂಗೆ ಮಾಡ. ಸಾಕು, ಬಂದ್ ಮಾಡ ಬಾ. ಇನ್ನೊಂದೆರಡು ಕಲ್ತು ಚೈತ್ರ ತರ್ತೀನಿ ನೋಡಮ್ಮ ಹೆಂಗೆ ಮಾಡಿ. ಇನ್ನು ಚಾಲೂನೇ ಇಟ್ಟಿದ್ದಾರೆ. ಇಷ್ಟು ಹೆಸರಂತಿಲ್ಲದ್ರೆ ಒಬ್ಬರಂಟ ಹೆಂಗೆ ಹೇಳಿರೆ. ಎಲ್ಲರೂ ಐಸ್ಕ್ರೀಮ್ ತಿಲ್ಲತ್ತಾರೆ, ಏನು ಹಪ್ಪಳ ಮಾಡಿ ಬಂದು ಹಾಡೋದು. ನಾನು ನೋಡ್ರಿ ಹಾಂ ಹೆಲ್ಪ್ ಮಾಡಿದ್ದೇವೆ ಭಾಳ, ಬರೀ ಐಸ್ಕ್ರೀಮ್ ತಿನ್ನಲ್ರಿ. ಥ್ಯಾಂಕ್ಸ್ ಹೇಳಿದೆ ಆಮೇಲೆ ಅವಾಗ. ಥ್ಯಾಂಕ್ಸ್. ಬರೀ ಐಸ್ಕ್ರೀಮ್ ತಿನ್ನ. ಊಟ ಮಾಡ್ತಿದ್ದೀವಿ, ಬನ್ನಿ ಊಟ ಮಾಡಕತ್ತಿ ಬನ್ನಿ. ಬನ್ನಿ, ಏನು ಮಾಡ್ಯಾರ ಬರ್ರಿ ಊಟ ಮಾಡೋಣ. ಮಧ್ಯಾಹ್ನ ಊಟ ಇವತ್ತು ತುಂಬ ಕೆಲಸ ಆಗಿದೆ, ಮಕ್ಕಳು ಬಂದಿದ್ದರಿಂದ ಹಪ್ಪಳ ಹಾಕಿದ್ರಿ ಬಿಸಿಲಲ್ಲಿ. ಉಪ್ಪಿನಕಾಯಿ ಇಲ್ಲ ಅಂತಾರೆ, ಉಪ್ಪಿನಕಾಯಿ ತಿನ್ನೋದು ಬಂದ್ ಮಾಡಿರೋ ಹಪ್ಪಳ ಕರಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಸಖತ್ತಾಗಿ ಬಂದಿದೆ ಮಾತ್ರ. ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ, ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ಒಂಚೂರು ಇದೆಲ್ಲ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಹುಳಿ ಹುಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.